ನಮಸ್ಕಾರ ಬೆಂದ ಕಾಳೂರು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಒಂದು ರೆಸಿಪಿ. ಆ ರೆಸಿಪಿ ಏನಂದರೆ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡಬೇಕಂತ ನಿಮ್ಮೆಲ್ಲರಿಗೂ ತೋರಿಸ್ಬೇಕಂತಾನೆ ಈ ಚಿಕ್ಕ ವ್ಲಾಗ್. ಬನ್ನಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡಬೇಕಂತ ನಾನು ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಂಡು ಕೊಡ್ತೀನಿ. ಹೇಳೋದು ಮರ್ತೆ, ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಯ್ ಫ್ಯಾಮ್ಸ್, ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಇವಾಗ ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ, ಇದಿಷ್ಟು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಇಲ್ಲಿ ಈರುಳ್ಳಿ ಇದೆ, ಟೊಮೆಟೊ, ಮಶ್ರೂಮ್, ತುಪ್ಪ, ಮೆಣಸಿನ್ಕಾಯಿ, ಕಸ್ತೂರಿ ಮೆಣಸು, ಹಾಗೆ ಇಲ್ಲಿ ಪುದೀನ, ಕೊತ್ತಂಬರಿ, ಅರ್ಧ ಕಪ್ ಮೊಸರು, 4 ಪಲಾವ್ ಎಲೆ, ಅರ್ಧ ನಿಂಬೆಹಣ್ಣು, 1-2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಮೇಲೆ 4 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಒಂದು 3-4 ಗೋಡಂಬಿಗಳು ತೊಗೊಂಡಿದ್ದೀನಿ. ಇಷ್ಟು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಹೇಳೋದು ಮಾಡ್ತೆ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಅರ್ಧ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಮಶ್ರೂಮಲ್ಲಿ ಗಲೀಜು ಮತ್ತು ಹುಳಗಳೆಲ್ಲ ಓಡಾಡಿರುತ್ತಲ್ವ, ಸೊ ಅದೆಲ್ಲ ಹೋಗಿ ಫ್ರೆಶ್ ಆಗಲಿ ಅಂತ. ಅದೆಲ್ಲ ತಿಂದರೆ ಹೊಟ್ಟೆ ನೋವು ಅದು ಇದು ಅಲರ್ಜಿ ಆಗುತ್ತಲ್ವ, ಸೊ ಅದೆಲ್ಲ ಹೋಗಲಿ ಅಂತ ಇದಕ್ಕೆ ಅರಿಶಿನಾಗೆ ನೆನೆ ಹಾಕ್ಕೊಂಡಿದ್ದೀನಿ. ಇದು ಮಶ್ರೂಮ್ ಬಿರಿಯಾನಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಒಂದು 5 ಸ್ಪೂನ್ ಹಾಕೋಣ ಬನ್ನಿ. ಹಾಗೆ ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಬರೋಣ ಬನ್ನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ರೋಸ್ಟ್ ಆಗಬೇಕು, ಸೊ ಇವಾಗಲೇ ಸ್ಟಾರ್ಟಿಂಗಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಹಂಗೆ ಈರುಳ್ಳಿ ತೊಗೊತಾ ಇದ್ದೀನಿ. ಅರ್ಧ kg ಅಕ್ಕಿಗೆ 3 ಈರುಳ್ಳಿ ಹಚ್ಕೊಂಡಿದ್ದೀನಿ. ಅದನ್ನ ಇವಾಗ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಬ್ರೌನಿಶ್ ಆಗಿ ಫ್ರೈ ಆಗಿದೆ. ಸ್ವಲ್ಪ ಉರಿ ಹಾಗೆ ಕಡಿಮೆ ಇಟ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಉರಿ. ಈರುಳ್ಳಿ ಜೊತೆ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಹಾಕೊತಾ ಇದ್ದೀನಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಸೊ ಅದಕ್ಕೆ. ಇದನ್ನು ಒಂದು 10 ನಿಮಿಷ ಫ್ರೈ ಆಗಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಸ್ವಲ್ಪ ಹೋಗಬೇಕು, ಇಲ್ಲಾಂದರೆ ಪಲಾವ್ ಸ್ವಲ್ಪ ಹಸಿಯಾಗಿ ಬಂದ್ಬಿಡುತ್ತೆ ಟೇಸ್ಟು. ಸೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ವಾಸನೆ ಹೋಗ್ಬೇಕು, ಅದು ತುಂಬ ಫ್ರೈ ಆಗಬೇಕು ಹಾಗೆ ಈರುಳ್ಳಿ ಜೊತೆ. ಇವಾಗ ಟೊಮೆಟೊ ಹಾಕೋಣ ಬನ್ನಿ. ಟೊಮೆಟೊ ಒಂದು 2 ಟೊಮೆಟೊ ದಪ್ಪಗಿರೋದು, ಒಂದು ಮೀಡಿಯಮ್ ಸೈಜಲ್ಲಿ ಇರೋದೆ, ಒಂದು ಸ್ವಲ್ಪ ದಪ್ಪಗಿರೋದೆ 2 ಹಾಕೊಂಡಿದ್ದೀನಿ, 2 ಹಚ್ಕೊಂಡಿದ್ದೀನಿ. ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಫ್ರೈ ಆಗಲಿ. ಇವಾಗ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು, ಯಾಕಂದರೆ ಇವಾಗ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀವಿ ಅದ್ರ ಜೊತೆ. ಸೊ ಅದಕ್ಕೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಅದು ಹೊಡೆದಿರೋಂಗೆ ಆಗೋಗ್ಬಿಡುತ್ತೆ ಮೊಸರು. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಕಪ್ ಮೊಸರು ತೊಗೊಂಡಿದ್ನಲ್ಲ, ಇದ್ರ ಜೊತೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಹೊಡೆದೋಗಿರೋ ಥರ ಆಗೋಗ್ಬಿಡುತ್ತೆ. ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅಡುಗೆ ಮಾಡಿದ್ರೆ ಹೊಡೆದೋಗಿರೋ ಥರ ಆಗ್ಬಿಟ್ಟು ಆಮೇಲೆ ಟೇಸ್ಟೇ ಬೇರೆ ಥರ ಅನಿಸುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು 8 ಮೆಣಸಿನ್ಕಾಯಿ, ಚಿಕ್ಕದಾಗಿರೋ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಕ್ಚುಲಿ ಫ್ರೈ ಆಗುವಾಗ ಆ್ಯಡ್ ಮಾಡಬೇಕಿತ್ತು, ಸೊ ನಾನು ಮಾಡ್ತಿರೋದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಏನಾಗಲ್ಲ, ಅದು ಒಟ್ಟಿನಲ್ಲಿ ಇವಾಗ ಫ್ರೈ ಆಗಿ ಸ್ವಲ್ಪ ಖಾರ ಕೊಡಬೇಕಾದಷ್ಟೇ, ಏನಾಗಲ್ಲ. ಇವಾಗ ಜೊತೆ ಸ್ವಲ್ಪ ಖಾರ ಕೊಡಬೇಕಷ್ಟೇ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಮಸಾಲೆಗಳು ಹಾಕೋಣ. ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಸಾಕು. ಧನಿಯಾ ಪುಡಿ 1 ಸ್ಪೂನ್ ಹಾಕೋಣ.
1 ಸ್ಪೂನ್ ಸ್ವಲ್ಪ ನಿಮಗೆ ಹೇಗೆ ಎಷ್ಟು ಬೇಕೋ ನೀವು ಎಷ್ಟು ಅಕ್ಕಿ ಹಾಕೊತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಸಾಲೆಗಳೆಲ್ಲ ಅಷ್ಟೇ ಹಾಕೊಳ್ಳಿ. ನಾನು ಇವಾಗ ಅರ್ಧ kg ರೈಸ್ ಮಾಡೋದಕ್ಕೋಸ್ಕರ 1 ಸ್ಪೂನ್ ಹಾಕೊತಾ ಇದ್ದೀನಿ. ಇವಾಗ ಗರಂ ಮಸಾಲೆ ಆ್ಯಡ್ ಮಾಡೋಣ. ಗರಂ ಮಸಾಲ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ, ಮಧ್ಯ ಆ್ಯಡ್ ಮಾಡಿದ್ರು ಏನು ತೊಂದರೆ ಇಲ್ಲ. ಸ್ಪೂನ್ ಸ್ವಲ್ಪ ಚಿಕ್ಕದಾಗಿರೋದಕ್ಕೋಸ್ಕರ ನಾನು 3 ಸ್ಪೂನ್ ಹಾಕಿದ್ದೀನಿ. ನೀವು ದೊಡ್ಡ ಸ್ಪೂನ್ ತೊಗೊಂಡ್ರೆ ಹಾಕಿ ಪರವಾಗಿಲ್ಲ, 1-2 ಸ್ಪೂನ್ ತೊಗೊಳ್ಳಿ. ಹಾಗೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಯಾಕಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ ಬರೋದಕ್ಕೆ. ಇದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು. ನಮ್ಮ ಮಕ್ಕಳು ಹೇಳ್ತಾ ಇದ್ದಾಳೆ 1 ಸ್ಪೂನ್ ಅಂತ, ಯಾಕಂದರೆ ಫುಲ್ ಖಾರ ಖಾರ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನಿಂದ 1 ಸ್ಪೂನ್ ಸಾಕು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಇವಾಗ ಮಸಾಲೆಗಳೆಲ್ಲ ಇದ್ರ ಜೊತೆ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ಒಂದು 15 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆ ಬಿಟ್ಟಾಗಮೇಲೆ ನೆಕ್ಸ್ಟ್ ಏನೇನು ಹಾಕಬೇಕು ಅಂತ ಹಾಗೆ ತೋರಿಸ್ತೀನಿ. ಅದೀಗ ಫ್ರೈ ಆಗ್ತಾಯಿದೆ. ಇವಾಗ ಇದು ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಇವಾಗ ಮಶ್ರೂಮ್ ಆ್ಯಡ್ ಮಾಡೋಣ ಇದ್ರ ಜೊತೆ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ ಇಲ್ಲಿ ಮಶ್ರೂಮ್ನ ಅದೇ ಹೇಳಿದ್ನಲ್ಲ ಅರಿಶಿನ ಮತ್ತು ಉಪ್ಪು ಹಾಕೊಂಡಿದ್ದೀನಿ ಅಂತ. ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಇದರಲ್ಲಿ ತೊಳೆಯೋದಕ್ಕೆ ಎಷ್ಟು ಗಲೀಜಿದೆ. ಸೊ ಅದಕ್ಕೆ ಹೇಳೋದು ಅರಿಶಿನ ಮತ್ತು ಅದ್ರ ಜೊತೆ ಉಪ್ಪು ಹಾಕೊಂಡು ನೀರಲ್ಲಿ ಆ್ಯಕ್ಚುಲಿ ತೊಳ್ಕೊಳ್ಳಿ ಅಂತ. ಹಾಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಡ್ ಮಾಡ್ತೀನಿ. ಪುದೀನ ಹಂಗೆ ಹಾಕೊಳ್ಳಿ, ಯಾಕಂದರೆ ಅದ್ರ ಜೊತೆ ಫ್ರೈ ಆಗುತ್ತಲ್ಲ. ಸೊ ಏನಂತಲ್ಲ ಪುದೀನ ಹಂಗೆ ಹಾಕೊಳ್ಳಿ. ನಾನು ಇದನ್ನು ತೊಳೆದಿಟ್ಟಿದ್ದೀನಿ, ನೀವು ತೊಳ್ಕೊಳ್ಳಿ. ಕೊತ್ತಂಬರಿ ಎಲ್ಲ ಊಟಕ್ಕೂ ಒಂದು ಮೈನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದನೇ ಒಂದು ಟೇಸ್ಟ್ ಕೊಡುತ್ತೆ. ನಮ್ಮ ಮಕ್ಕ ಎಲ್ಲ ನಂಗೆ ಹೇಳ್ಕೊಂಡು ಕೊಡ್ತಿದ್ದಾಳೆ, ಹೇಳ್ತಿದ್ದಾಳೆ. ಲಾಸ್ಟಲ್ಲಿ ಅವಳು ಯಾರು ಅಂತ ನಿಜ ತೋರಿಸಿ. ನಾನು ದೊಡ್ಡಕ್ಕ, ನಂಗೆ ಇರೋದು ಇಬ್ಬರು ಹಾಕಿರೋ. ಸೊ ಅದರಲ್ಲಿ ಇವಳು ದೊಡ್ಡಕ್ಕ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ಮಶ್ರೂಮ್ ಫ್ರೈ ಆದಂಗೆ ನೀರು ಬಿಟ್ಕೊಳುತ್ತೆ. ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕುವಾಗ ನೀರು ನೋಡ್ಕೊಳಕ್ಕೆ. ಆ್ಯಂಡ್ ಇದ್ರ ಜೊತೆ ಅರ್ಧ ಸ್ಪೂನ್ ಉಪ್ಪು ಹಾಕೋಬೇಕು. ಸೊ ಯಾಕಂದರೆ ಮಶ್ರೂಮಿಗೆ ಸ್ವಲ್ಪ ಮಸಾಲ ಮತ್ತು ಉಪ್ಪು ಆ್ಯಡ್ ಮಾಡಿದ್ರೆ ನಿಮಗೆ ಬರೀ ಮಶ್ರೂಮ್ ಸಿಕ್ಕಿದ್ರು ಸ್ವಲ್ಪ ಟೇಸ್ಟಾಗಿ ಸಿಗುತ್ತೆ, ಒಂಥರ ಎಮ್ಮಿಯಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಗೆ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇದು ನನಗೆ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಉಪ್ಪು ಖಾರ ಏನೇನು ಹಾಕಿದ್ದೀವೋ ಅದು ಮಶ್ರೂಮ್ಗೆಲ್ಲ ಹಿಡಿಬೇಕು. ನೀವು ಸ್ವಲ್ಪ ಕುದಿಬೇಕು. ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚೋಣ ಬನ್ನಿ. ಸೆಟ್ಟಿದಾಗಲ್ಲ. ಸ್ವಲ್ಪ ಕುದಿಲಿ, ಏನಾಗಿದೆ ನೋಡೋಣ. ಇದು ಈಗ ಫ್ರೈ ಆಗಿದೆ ನೋಡಿ, ನೀರು ಬಿಟ್ಟಿದೆ. ಇದು ನೋಡಿ ಹೇಳಿದ್ನಲ್ಲ ಮಶ್ರೂಮ್ ನೀರು ಬಿಡುತ್ತೆ ಅಂತ. ಮಶ್ರೂಮ್ ನೀರು ಬಿಟ್ಟಿದೆ. ನೀವು ಇವಾಗ ನೀರು ಹಾಕಾಗಂದ್ಮೇಲಾದರೂ ನಿಂಬೆಹಣ್ಣು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಈಗಲೇ ಆ್ಯಡ್ ಮಾಡ್ಬೋದು. ನಾನು ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಫ್ರೈ ಆಗಬೇಕು. ಸೊ ಅದಕ್ಕೆ ಇದನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಹಾಕೊಂಡ್ರೂ ಟೇಸ್ಟಿ ಆಗಿರುತ್ತೆ. ನಾನು ಸೊ ಹಂಗೆ ಹಾಕ್ತಾಯಿದ್ದೀನಿ, ಏನಾಗಲ್ಲ. ಟೇಸ್ಟ್ ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿ ಕರಿಬೇವಿನ ಸೊಪ್ಪಿಗಿಂತ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಈಗ ನೀರು ಹಾಕೋಣ. ಅರ್ಧ kg ಅಕ್ಕಿಗೆ ಒಂದು 5 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ಇದೊಂದು ಸ್ವಲ್ಪ ಟರ್ನ್ ಮಾಡೋಣ, ಯಾಕಂದರೆ ಮಸಾಲೆಗಳೆಲ್ಲ ಸೈಡಲ್ಲಿ ಇದೆಯಲ್ಲ ಅದೆಲ್ಲ ತೊಗೊಳ್ಳಿ. ಈಗ ನಿಂಬೆಹಣ್ಣು ಹಾಕೋಣ. ಸ್ವಲ್ಪ ಕುದಿ ಬರಬೇಕು. ಸೊ ಅದಕ್ಕೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಸ್ವಲ್ಪ ಕುದೀಲಿ. ಇವಾಗ ನೋಡಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅನ್ನಲ್ಲ, ಅದು ಬೀಜೆಲ್ಲ ತಗೊಳ್ಳಿ. ಹಂಗೆ ಬೀಜೆಲ್ಲ ತೊಗೊಂಡಿದ್ರಲ್ಲಿ ಹಂಗೆ ಹಿಂಡ್ಕೊಳ್ಳಿ. ಯಾಕೆ ಹಾಕೋದು ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ, ಹಾಗೆ ಹುಳಿ ಹುಳಿಯಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕೋದು. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕುದಿ ಬರಲಿ. ಇದು ಕುದಿಯುವಾಗ ಸಿಗೋಣ ಬನ್ನಿ. ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ನೋಡಿ ಕುದೀತಾ ಇದೆ. ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಯಾಕೆ ಆ್ಯಡ್ ಮಾಡೋದು ಅಂದರೆ ಮಶ್ರೂಮು ನಿಮಗೆ ಗೊತ್ತಿರೋಂಗೆ ತುಪ್ಪನ ಯಾವುದಕ್ಕೆ ಹಾಕಿದ್ರು ಅದ್ರ ಜೊತೆ ಇನ್ನೂ ಟೇಸ್ಟ್ ಆಗುತ್ತೆ, ಇನ್ನೂ ಎಮ್ಮಿ ಅನಿಸುತ್ತೆ. ಸೊ ಅದಕ್ಕೇ ಇದ್ರ ಜೊತೆ ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಸೊ ಲಾಸ್ಟಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ.
ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ರೈಸ್ ಆ್ಯಡ್ ಮಾಡೋಣ. ಅಕ್ಕಿ ಗಮ್ ಅಂತ ಇದೆ. ಇದನ್ನು ತಿನ್ನೋಕ್ಕಂತೂ ನಾನಂತೂ ಎವ್ರಿ ಕಾಯ್ತಾ ಇದ್ದೀನಿ. ನಮ್ಮ ಮನೆಯವರು ಸಹ ಕಾಯ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಇವಾಗ ಇದ್ರ ಜೊತೆ ಹಾಗೆ ಅಕ್ಕಿ ಆ್ಯಡ್ ಮಾಡೋಣ. ನೋಡಿ ಅಕ್ಕಿ ಹಾಕಿದ್ದೀನಿ. ನೋಡಿ ಮಶ್ರೂಮು, ಅಕ್ಕಿ ಮತ್ತು ಏನೇನು ಖಾರ ಉಪ್ಪು ಎಲ್ಲ ಏನೇನು ಹಾಕಿದ್ನೋ ಅದೆಲ್ಲ ಇದೆ. ತುಪ್ಪದ ವಾಸನೆ ಗಮ್ ಅಂತ ಇದೆ. ಆ್ಯಕ್ಚುಲಿ ಗರಂ ಮಸಾಲೆ ಲಾಸ್ಟಲ್ಲೇ ಹಾಕಿದ್ರು ಇನ್ನೂ ಟೇಸ್ಟ್ ಕೊಡುತ್ತೆ. ನಾನು ಮಧ್ಯೆ ಆ್ಯಡ್ ಮಾಡಿದ್ರು ಏನಾಗಲ್ಲ. ಸೊ ನಮ್ಮ ಅಕ್ಕ ನಮ್ಮಮ್ಮ ಹೇಳ್ದಂಗೆ ಲಾಸ್ಟಲ್ಲೇ ಆ್ಯಡ್ ಮಾಡಿ ಬಂದಿದ್ದಾರೆ ಅವರು. ನಾನು ಮಧ್ಯಾಹ್ನ ಆ್ಯಡ್ ಮಾಡಿದ್ದೀನಿ, ಏನಾಗಲ್ಲ. ಅದು ಟೇಸ್ಟ್ ಅದು ಕೊಡುತ್ತೆ. ಸೊ ಅದಕ್ಕೆ ಇವಾಗ ಉಪ್ಪು ಆ್ಯಡ್ ಮಾಡೋಣ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ, ಯಾಕಂದರೆ ಅಡುಗೆಗೆಲ್ಲ ಆಲ್ಮೋಸ್ಟ್ ಕಲ್ಲುಪ್ಪೆ ಹಾಕೋದು ನಮ್ಮ ಮನೇಲಿ ಈ ಥರ ಇದಕ್ಕೆಲ್ಲ. ಬೇರೆ ಸೈಡಿಗೆ ಏನಾದರೂ ಹಾಕ್ಬೇಕಂದ್ರೆ ಪುಡಿ ಉಪ್ಪು ಯೂಸ್ ಮಾಡ್ತಾರೆ. ಇವಾಗ ಇಲ್ಲಿ 2 ಸ್ಪೂನ್ ಕಲ್ಲುಪ್ಪು ತೊಗೊಂಡಿದ್ದೀನಿ. ಇದು ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ಮುಚ್ಚೋಳೆ ಹಾಕೋಣ. ಒಂದೇ ವಿಸಿಲ್ ಸಾಕು. ಒಂದೇ ವಿಸಿಲ್ ಆಮೇಲೆ ತೆಗೆದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಇವಾಗ ಅಪ್ಪ ಬಂದುಬಿಟ್ಟು ಕ್ಲೋಸ್ ಮಾಡ್ತಾರೆ. ಇದು ಸ್ವಲ್ಪ ಟೈಟ್ ಇದೆ, ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಪಪ್ಪ ಬಂದು ಕ್ಲೋಸ್ ಮಾಡ್ತಾರೆ. ಅದು ಯಾಕಂದರೆ ಹೊಸದು, ಸೊ ಅದಕ್ಕೇ. ಥ್ಯಾಂಕ್ ಯು ಡ್ಯಾಡ್. ನೋಡಿ ಇವಾಗ ಕ್ಲೋಸ್ ಆಗಿದೆ. ಫುಲ್ಲು ಉರಿ ಜಾಸ್ತಿ ಇದೆ ಇಲ್ಲಿ. ಅದು ಸ್ವಲ್ಪ ಕುದಿ ಬಂದಾಗಮೇಲೆ ಆಗುತ್ತೆ. ಒಂದು ವಿಸಿಲ್ ಆಗಾದ್ಮೇಲೆ ಬರೋಣ ಬನ್ನಿ. ನೀವೇನಾದರೂ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ರೆ ಒಂಥರ ಮುಳ್ಳಕ್ಕಿ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಅದು ಫುಲ್ ಕೂಗಾಗಾದ್ಮೇಲೆ ನೀವು ಆಫ್ ಮಾಡಬೇಕು ಕುಕ್ಕರ್ನ. ಓಕೆನಾ? ಕೂಗಿದೆ, ತೆಗಿತಾ ಇದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದೆ ಇದು ಅಂತ. ಗಮ್ ಅಂತ ಇದೆ. ಅದು ಮಿಕ್ಸ್ ಮಾಡಬೇಕಲ್ಲ, ಸೊ ಅದಕ್ಕೆ ಪಪ್ಪ ಮಿಕ್ಸ್ ಮಾಡ್ತಾಯಿದ್ದಾರೆ. ಯಾಕೆ ಅದು ಉಲ್ಟಾ ಮಾಡ್ತಾಯಿದ್ದಾರೆ ಅಂದರೆ, ನಾವು ಬಾಸುಮತಿ ಅಕ್ಕಿ ಹಾಕಿದ್ದೀವಲ್ಲ, ನಾರ್ಮಲ್ ಚೋಟಲ್ಲಿ ನೀವು ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ಕಟ್ ಆಗೋಗ್ಬಿಡುತ್ತೆ, ನೀಟಾಗಿ ಬರಲ್ಲ, ಮುದ್ದೆ ಆಗೋಗುತ್ತೆ. ಅದಕ್ಕೇ ಹಿಂದೆಗಡೆ ಚೋಟಿಯಿಂದ ಮಿಕ್ಸ್ ಮಾಡ್ತಾಯಿದ್ದಾರೆ. ಇವಾಗ ಮಶ್ರೂಮ್ ಎಲ್ಲ ಮೇಲೇ ಇರುತ್ತೆ, ಮಶ್ರೂಮು ಮತ್ತು ಕೊತ್ತಂಬರಿ ಆಮೇಲೆ ಪುದೀನ ಎಲ್ಲ. ಸೊ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ ಪಪ್ಪ ನೀಟಾಗಿ. ನೋಡಿ ಮಿಕ್ಸ್ ಆಗಿದೆ, ಎಲ್ಲ ಪೂರ್ತಿ ಮಿಕ್ಸ್ ಮಾಡಿದ್ದಾರೆ ಪಪ್ಪ. ಈ ಥರ ಕಾಣ್ತಾ ಇದೆ. ಓಕೆ ಫ್ಯಾಮ್, ತಿನ್ಕೊಂಬಂದೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಳ್ದಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ರೆಸಿಪಿ ನಮ್ಮ ಅಕ್ಕ ಮಾಡ್ತೀನಿ ಅಂತ ಹೇಳಿದ್ದಾಳೆ, ಗೀ ರೈಸ್ ಮತ್ತು ಕುರ್ಮಾ. ಆ ರೆಸಿಪಿನೂ ನಿಮ್ಗೆ ತೋರಿಸ್ತೀನಿ. ಅದನ್ನು ಸಹ ಮನೇಲಿ ನೀವು ಟ್ರೈ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹಿಂಗೆ ಇರಲಿ. ಮುಂದೆ ಹೋಗ್ತಾ ಡಿಫ್ರೆಂಟ್ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ನನ್ನ ವ್ಲಾಗಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಶೇರ್, ಕಮೆಂಟ್, ಲೈಕ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.